ಕೊರಿಯನ್ ಕನಕರಾಜು. ಇವತ್ತು ನಾವು ರಿವ್ಯೂ ಮಾಡ್ತಿರೋ ವರುಣ್ ತೇಜ್ ಅವರ ಸಿನಿಮಾ. ಈ ಸಿನಿಮಾ ಹಾರರ್ ಕಾಮಿಡಿ ಜಾನರ್ನಲ್ಲಿ ಬಂದಿದೆ. ಡೈರೆಕ್ಟರ್ ಮೇರ್ಪಾಲಕ ಗಾಂಧಿ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ತಮನ್ ಎಸ್. ಹಾಗಾದ್ರೆ ಸಿನಿಮಾ ಹೇಗಿದೆ? ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದಾ? ವರ್ತ್ ವಾಚಿಂಗ್ ಇದೆಯಾ? ಬನ್ನಿ ನೋಡೋಣ. ಸಿನಿಮಾದಲ್ಲಿ ಕನಕರಾಜು ಅನ್ನೋ ಪಾತ್ರ ಜನಪದ ಆರ್ಟಿಸ್ಟ್ ಆಗಿ ಕಾಣಿಸ್ಕೋತಾರೆ. ಅವರಿಗೆ ಚೈತ್ರ ಮೇಲೆ ಲವ್ ಆಗುತ್ತೆ. ಆದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇಂದ ಕೊರಿಯನ್ ಸ್ಪಿರಿಟ್ ಅಂದ್ರೆ ಕೊರಿಯನ್ ಆತ್ಮ ಅವರ ಬಾಡಿಗೆ ಎಂಟರ್ ಆಗುತ್ತೆ. ಆಮೇಲೆ ಏನಾಗುತ್ತೆ? ಆ ಆತ್ಮದ ಬ್ಯಾಕ್ ಸ್ಟೋರಿ ಏನು? ಕನಕರಾಜು ತನ್ನ ನಾರ್ಮಲ್ ಲೈಫ್ಗೆ ಹೇಗೆ ವಾಪಸ್ ಬರ್ತಾನೆ? ಅದೇ ಸಿನಿಮಾದ ಮೇನ್ ಪ್ಲಾಟ್. ಇದಕ್ಕಿಂತ ಹೆಚ್ಚು ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಇನ್ನು ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಕೊನೆಯ ಕೆಲವು ವರ್ಷಗಳಲ್ಲಿ ಟಾಲಿವುಡ್ನಲ್ಲಿ ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾಗಳು ಕಮ್ಮಿ ಆಗಿದ್ವು. ಆ ಗ್ಯಾಪ್ನ ಫಿಲ್ ಮಾಡಕ್ಕೆ ಈ ಸಿನಿಮಾ ಬಂದಿದೆ ಅನ್ಬೋದು. ಡೈರೆಕ್ಟರ್ ಮೇರ್ಪಾಲಕ ಗಾಂಧಿ ಕಾಮಿಡಿ ಟೈಮಿಂಗ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕಾಮಿಡಿಗಾಗಿ ಸ್ಟೋರಿನ ಎಲ್ಲೂ ಸ್ಟಾಪ್ ಮಾಡದೆ ಸ್ಟೋರಿ ಜೊತೆಯಲ್ಲಿ ಫನ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ರಿಸಲ್ಟ್ ಏನಂದ್ರೆ ಸಿನಿಮಾ ಎಲ್ಲೂ ಬೋರಿಂಗ್ ಫೀಲ್ ಕೊಡಲ್ಲ. ಇದರಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ವರುಣ್ ತೇಜ್ ಅಂಡ್ ಸತ್ಯ ಕಾಂಬಿನೇಷನ್. ಇವರಿಬ್ಬರ ಸೀಕ್ವೆನ್ಸ್ಗಳು ಸಾಕಷ್ಟು ಲಾಫ್ಟರ್ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ವರುಣ್ ತೇಜ್ ಅವರು ಟೋಟಲ್ 2 ಡಿಫ್ರೆಂಟ್ ಶೇಡ್ನಲ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಂದೆಡೆ ಇನ್ನೋಸೆಂಟ್ ಕನಕರಾಜು ಆದ್ರೆ ಮತ್ತೊಂದೆಡೆ ಸ್ಟೈಲಿಶ್ ಕೊರಿಯನ್ ಅವತಾರ್. ಎರಡರಲ್ಲೂ ವೇರಿಯೇಷನ್ ತುಂಬಾ ಚೆನ್ನಾಗಿದೆ. ಇನ್ನು ಸತ್ಯ ಬಗ್ಗೆ ಹೇಳ್ಬೇಕಂದ್ರೆ ಅವರ ಕಾಮಿಕ್ ನೆಕ್ಸ್ಟ್ ಲೆವೆಲ್. ಬಹುತೇಕ ಕಾಮಿಡಿ ಸೀನ್ಸ್ ಅಲ್ಲಿ ಅವರಿಗೆ ಕ್ರೆಡಿಟ್ ಹೋಗುತ್ತೆ. ಹೀರೋಯಿನ್ ರಿತಿಕಾ ನಾಯಕ್ ಕೂಡ ಅವ್ರು ಕೊಟ್ಟಿರೋ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಹಾಫ್ನಲ್ಲಿ ಬರೋ ಕೆಲವು ಕಾಮಿಡಿ ಸೀಕ್ವೆನ್ಸ್ಗಳು ಲಿಟ್ರಲಿ ಆಡಿಯನ್ಸ್ನ ನಗ್ಸುತ್ತೆ. ಟೆಕ್ನಿಕಲ್ ಸೈಡಲ್ಲೂ ಈ ಸಿನಿಮಾ ಡೀಸೆಂಟ್ ಆಗಿದೆ. ತಮನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಳ್ಳೆ ಎನರ್ಜಿ ಕೊಡುತ್ತೆ. ಸಾಂಗ್ಸ್ ಓಕೆ ಫೀಲ್ ಕೊಡುತ್ತೆ. ಬಟ್ ಸಿನಿಮ್ಯಾಟೋಗ್ರಫಿ ಎಸ್ಪೆಷಲಿ ಕೊರಿಯನ್ ಪೋರ್ಷನ್ಸ್ ಅಲ್ಲಿ ವಿಜುವಲಿ ಅಟ್ರಾಕ್ಟಿವ್ ಆಗಿದೆ. ಎಡಿಟಿಂಗ್ ಕೂಡ ಕ್ರಿಸ್ಪಿ ಆಗಿರೋದ್ರಿಂದ ಸಿನಿಮಾ ಫಾಸ್ಟ್ ಪೇಸ್ ಅಲ್ಲಿ ಸಾಗುತ್ತೆ. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾ ಪರ್ಫೆಕ್ಟ್ ಅಂತಾನೂ ಹೇಳಕ್ಕಾಗಲ್ಲ. ಕೆಲವು ಕಡೆ ಲಾಜಿಕ್ನ ಟೋಟಲ್ ಆಗಿ ಇಗ್ನೋರ್ ಮಾಡಿದ್ದಾರೆ. ನೀವು ರಿಯಲಿಸ್ಟಿಕ್ ಎಕ್ಸ್ಪ್ಲನೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಇನ್ನೊಂದು ವೀಕ್ ಪಾಯಿಂಟ್ ಅಂದರೆ ಕ್ಲೈಮ್ಯಾಕ್ಸ್. ಫೈನಲ್ ಪೋರ್ಷನ್ಸಲ್ಲಿ ಸ್ವಲ್ಪ ರಶ್ ಫೀಲ್ ಅನಿಸುತ್ತೆ. ಯಾಕಂದರೆ ಪ್ಲಾಟ್ ಮುಗಿಯೋಷ್ಟಲ್ಲೇ ಕ್ಲೈಮ್ಯಾಕ್ಸ್ ಮುಗದೇ ಹೋಗುತ್ತೆ. CGI ಕೂಡ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು. ಕೆಲವು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ವೈಲೆನ್ಸ್ ಸ್ವಲ್ಪ ಕಡಿಮೆ ಇದ್ದಿದ್ರೆ ಫ್ಯಾಮಿಲಿ ಆಡಿಯನ್ಸ್ಗೂ ಇನ್ನೂ ಕಂಫರ್ಟಬಲ್ ಆಗ್ತಿತ್ತು. ಸೊ ಕೊನೆಯದಾಗಿ ನಂಗೆ ಅನಿಸಿದ್ದು ಹೇಳೋದಾದರೆ ಕೊರಿಯನ್ ಕನಕರಾಜು ಒಂದು ಫನ್ ಫೀಲ್ಡ್ ಹಾರರ್ ಕಾಮಿಡಿ ಎಂಟರ್ಟೈನರ್. ಕಾಮಿಡಿಗಾಗಿ ಥಿಯೇಟರ್ಗೆ ಹೋಗ್ತಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ವರುಣ್ ತೇಜ್ ಅವರ ಪರ್ಫಾರ್ಮೆನ್ಸ್, ಸತ್ಯ ಅವರ ಕಾಮಿಡಿ, ಇಂಡೋ ಕೊರಿಯನ್ ಕಾನ್ಸೆಪ್ಟ್ ಮತ್ತು ಎಂಟರ್ಟೈನಿಂಗ್ ಸ್ಕ್ರೀನ್ ಪ್ಲೇ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಲಾಜಿಕ್ ಬಗ್ಗೆ ಯೋಚನೆ ಮಾಡಿದೆ ಬಾಲಯ್ಯ ಅವರ ಫ್ಯಾನ್ ಅಂದರೆ ಈ ಮೂವಿನ ಖಂಡಿತ ಎಂಜಾಯ್ ಮಾಡ್ತೀರಾ. ಓಕೆ, ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.